ರಾಜಕಾರಣ ಮಾಡಿ ಅದರಿಂದ ಕೆಟ್ಟ ಜನರಿಗೆ ತೊಂದರೆ ಕೊಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿ ಈ ಕ್ಷೇತ್ರದ ಜನರಿಗೆ ಅನ್ಯಾಯ ಆಗಬಾರ್ದು. ನಾನಿವತ್ತು ನನ್ನೆಲ್ಲ ನೀವು ಬೈಬೋದು, ನಾನೊಂದು ಘೋಷಣೆಯನ್ನು ಮಾಡ್ತೇನೆ. ಇವತ್ತು ನಿಮಗೆ ಮಾನ ಮರ್ಯಾದೆ ಇದ್ರೆ, ಈ ಕ್ಷೇತ್ರದ ಬಗ್ಗೆ ಗೌರವ ಇದ್ರೆ, ಈ ಕ್ಷೇತ್ರದ ಬಗ್ಗೆ ಮಾಡಿರ್ತಕ್ಕಂಥ ಅನ್ಯಾಯವನ್ನ ಮನವರಿಕೆ ಮಾಡಿಕೊಂಡು, ಈ ಕ್ಷೇತ್ರದ ಮಹಿಳೆಯರಿಗೆ ಮಾಡಿರ್ತಕ್ಕಂಥ ಅನ್ಯಾಯವನ್ನ ಮನವರಿಸಿಕೊಂಡು ನೀವು ನಾಳೆ ಡಿಕ್ಲೇರ್ ಮಾಡಬೇಕು, ನಾನು ಮುಂದೆ ಈ ಕ್ಷೇತ್ರದ ಚುನಾವಣೆಗೆ ನಿಲ್ಲದಿಲ್ಲ ಅಂತೇಳಿ. ನಾನು ನಾಳೆ ಡಿಕ್ಲೇರ್ ಮಾಡ್ತೇನೆ, ನಾನು ಈ ಕ್ಷೇತ್ರದ ಚುನಾವಣೆಗೆ ನಾನು ನಿಲ್ಲದಿಲ್ಲ. ನಿಮ್ ಜೊತೆ ನಿಂತು ಚುನಾವಣೆಗೆ ನಿಲ್ದಾರ ಇದ್ರು ನನ್ನ ಜೀವ ಕೊಟ್ಟು ಈ ಕ್ಷೇತ್ರದ ಜನರಿಗೆ ದುಡಿತಾರೆ. ನನ್ನ ಜೀವ ತೆಗೆದಿದ್ದೀನಿ, ನನ್ನ ಕುಟುಂಬ ಬೀದಿಗೆ ತಂದಿದ್ದೀನಿ, ದಿನನಿತ್ಯ ಕೋಟಿ ಅನ್ಯಾಯ ಮಾಡಿದ್ದೀನಿ, ನನ್ನ ಹಾಳು ಮಾಡಿದ್ದೀನಿ, ನೀವು ಸಾಲ ಮಾಡಿದ್ದೀನಿ, ನಾನು ಇಷ್ಟೊಂದು ಅನ್ಯಾಯ ಮಾಡಿದ್ದೀನಿ ಜನಕ್ಕೆ, ಇಷ್ಟೊಂದು ಅನ್ಯಾಯ ಮಾಡಿದ್ರೆ ಜನಗೆ ಅನ್ಯಾಯ ಮಾಡಿಲ್ಲ, ಜನಗೆ ಅನ್ಯಾಯ ಮಾಡಿಲ್ಲ. ನಾನು ಇವತ್ತು ವಾಚನೆ ಮಾಡ್ತಾರೆ, ನಾನೆಲ್ಲದಿಲ್ಲ ಚುನಾವಣೆಗೆ, ನೀವು ಯಾರು ಹಾಕಿದ್ದೀನಿ ಆ ಮನುಷ್ಯ ಅಂತ ಕೆಟ್ಟ ಮನಸ್ಥಿತಿಯ ಮನುಷ್ಯ ಈ ಕ್ಷೇತ್ರದ ಶಾಸಕ ಮತ್ತಾಗಬಾರ್ದು. ಆದ್ರೆ ಈ ಕ್ಷೇತ್ರಕ್ಕೆ ದೊಡ್ಡ ಮಾರಕ ಯಾರ ಮನೆ ಹೆಣ್ಣು ಮಕ್ಕಳು